ಅರ್ನಬ್ ಗೋಸ್ವಾಮಿಯ ಕೊಳಕು ರಹಸ್ಯಗಳು ಬಯಲಾಗ್ತಾನೆ ಇವೆ. ಟಿವಿಯಲ್ಲಿ ಒಂದು ಪಕ್ಷದ ಪರವಾಗಿ ಕೂಗಾಡುವ, ನಿರಂತರವಾಗಿ ವಿರೋಧ ಪಕ್ಷದ ವಿರುದ್ಧ ನಕಲಿ ನಿರೂಪಣೆಗಳನ್ನು ಸೃಷ್ಟಿ ಮಾಡುವ ವ್ಯಕ್ತಿಯನ್ನು ಕೂಡ ಪತ್ರಿಕೋದ್ಯಮಿ ಅಂತ ಅನ್ಬೇಕಾಗಿರೋದು ದುರಂತ. ಯಾರದ್ದೋ ಇಮೇಜ್ ನಾಶಪಡಿಸೋಕೆ, ಯಾರದ್ದೋ ಚಾರಿತ್ರ ಹರಣ ಮಾಡೋಕೆ ಈ ವ್ಯಕ್ತಿಯ ಶಕ್ತಿಯೆಲ್ಲ ವ್ಯಯವಾಗಿದೆ ಮತ್ತು ಈ ಕೊಳಕು ನಡೆಯ ಕಾರಣಕ್ಕಾಗಿನೇ ಅರ್ನಬ್ ಒಂದರ ಬೆನ್ನಲ್ಲೊಂದು ಕೇಸನ್ನ ಎದುರಿಸಬೇಕಾಗಿದೆ. ನೇಷನ್ ವಾಂಟ್ಸ್ ಟು ನೋ ಅಂತಿದ್ದ ವ್ಯಕ್ತಿಯನ್ನ ಈಗ ಕೋರ್ಟ್ ಕೇಳುತ್ತಿರುವಂತಾಗಿದೆ. ಇನ್ನು ಜಾಮೀನಿನ ಮೇಲೆ ಹೊರಗಿರುವ ಅವರು ಹಾಸ್ಯಾಸ್ಪದ ನಡವಳಿಕೆಯಿಂದಾನೇ ಇನ್ನಷ್ಟು ಲಾಭ ಪಡೆಯುವಂತೆ ಕಾಣುತ್ತೆ. ನಿಮ್ಗೆ ನೆನಪಿರ್ಬೋದು, ಕಳೆದ ವರ್ಷ ಮೇನಲ್ಲಿ ಟಿವಿ ಡಿಬೇಟ್ ಹೊತ್ತಲ್ಲಿ ಈ ವ್ಯಕ್ತಿ ಕಾಂಗ್ರೆಸ್ ಪಕ್ಷವನ್ನ ದೇಶದ ಶತ್ರು ಅಂತ ಕರೆದಿತ್ತು. ಅಲ್ಲದೆ ಕಾಂಗ್ರೆಸ್ ಟರ್ಕಿಯಲ್ಲಿ ಕಚೇರಿ ಹೊಂದಿದೆ ಅಂತ ಹೇಳ್ತಾ ಇಸ್ತಾನ್ಬುಲ್ ಕಾಂಗ್ರೆಸ್ ಕೇಂದ್ರದ ಚಿತ್ರ ತೋರಿಸಿತು. ಇದರಿಂದ ಕೋಪಗೊಂಡ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಜುಲೈ 2025ರಲ್ಲಿ ಅರ್ನಬ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ದೆಹಲಿ ಹೈಕೋರ್ಟ್ನಲ್ಲಿ ಈ ಪ್ರಕರಣ ತಿಂಗಳುಗಟ್ಟಲೆ ನಡೆಯಿತು. ಇದೇ ಫೆಬ್ರವರಿ 17ರಂದು ತಾಂತ್ರಿಕ ಕಾರಣದಿಂದಾಗಿ ಪ್ರಕರಣವನ್ನ ಹಿಂತೆಗೆದುಕೊಳ್ಳಬೇಕಾಯಿತು. ವಿಷಯ ಇಡೀ ಪಕ್ಷಕ್ಕೆ ಸಂಬಂಧಿಸಿತ್ತು. ಖೇರಾ ವೈಯಕ್ತಿಕ ಸಾಮರ್ಥ್ಯದಲ್ಲಿ ಅದರ ವಿರುದ್ಧ ಹೋರಾಡೋಕೆ ಸಾಧ್ಯವಿಲ್ಲ ಅನ್ನೋದು ಕೇಸ್ ಹಿಂತೆಗೆದುಕೊಳ್ಳೋಕೆ ಕಾರಣ ಆಗಿತ್ತು. ಆದರೆ ರಿಪಬ್ಲಿಕ್ ಟಿವಿ ಇದನ್ನ ತನ್ನ ಕಾನೂನು ವಿಜಯ ಅಂತ ಪ್ರಚಾರ ಮಾಡಿತು. ಆದರೆ ಅರ್ನಬ್ ಅವರ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ. ಪ್ರಕರಣವನ್ನ ಹಿಂತೆಗೆದುಕೊಂಡ ಕೇವಲ 1 ತಿಂಗಳ ನಂತರ ಕಾಂಗ್ರೆಸ್ ತನ್ನ ಕಾರ್ಯತಂತ್ರವನ್ನ ಬದಲಿಸಿತು ಮತ್ತು ಟರ್ಕಿಯ ರಾಜಧಾನಿ ಇಸ್ತಾನ್ಬುಲ್ನಲ್ಲಿ ಪಕ್ಷ ರಹಸ್ಯ ಕಚೇರಿ ಹೊಂದಿದೆ ಅಂತ ಅರ್ನಬ್ ಗೋಸ್ವಾಮಿ ಹೇಳಿದ್ದಕ್ಕಾಗಿ ಮಾರ್ಚ್ 16ರಂದು ಮಾನನಷ್ಟ ಮೊಕದ್ದಮೆ ಹೂಡಿತು. ಈ ಬಾರಿ ಸಿದ್ಧತೆಗಳು ಎಷ್ಟು ಸೂಕ್ಷ್ಮವಾಗಿದ್ವು ಅಂದ್ರೆ ನ್ಯಾಯಾಲಯ ಮಾರ್ಚ್ 17ರಂದು ಅರ್ನಬ್ ಗೋಸ್ವಾಮಿಗೆ ಸಮನ್ಸ್ ನೀಡಿತು. ಹಾಗೆ ಹೇಳುವ ಮೂಲಕ ರಾಷ್ಟ್ರವನ್ನ ಯಾಕೆ ದಾರಿ ತಪ್ಪಿಸಲಾಯಿತು ಅನ್ನೋದಕ್ಕೆ 30 ದಿನಗಳಲ್ಲಿ ಉತ್ತರಿಸಲು ಕೋರ್ಟ್ ಅರ್ನಬ್ಗೆ ಸೂಚಿಸಿದೆ. ವಾಸ್ತವವಾಗಿ ಟರ್ಕಿಯ ರಾಜಧಾನಿ ಇಸ್ತಾನ್ಬುಲ್ನಲ್ಲಿ ಅದೇ ಹೆಸರನ್ನ ಹೊಂದಿರುವ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅಥವಾ ಐಸಿಸಿ ಅನ್ನೋ ಕಟ್ಟಡ ಇದೆ. ತನ್ನ ನಿರೂಪಣೆಗೆ ಆಧಾರವಾಗಿ ಕಾಂಗ್ರೆಸ್ ಹೆಸರನ್ನ ಬಳಸಿಕೊಂಡು ಈ ವ್ಯಕ್ತಿ ಅದು ಕಾಂಗ್ರೆಸ್ ಕಚೇರಿ ಅಂತ ಹೇಳ್ಕೊಂಡ್ರು. ಹಾಗಾದ್ರೆ ಕಾಂಗ್ರೆಸ್ ಅಂತ ಇರೋದೆಲ್ಲವೂ ಒಂದು ಪಕ್ಷ ಆಗಿರೋದಿಲ್ಲ ಅನ್ನೋದು ಈ ವ್ಯಕ್ತಿಗೆ ಗೊತ್ತಾಗೋದಿಲ್ವಾ? ಬಿಜೆಪಿ ಐಟಿ ಸೆಲ್ ಅಂತೂ ಈ ವಿಷಯವನ್ನು ವಿಡಿಯೋಗಳೊಂದಿಗೆ ಭಾರಿ ಪ್ರಚಾರ ಮಾಡಿತು. ಕಾಂಗ್ರೆಸ್ ಅನ್ನ ದೇಶದ ಶತ್ರು ಅಂತ ಬ್ರಾಂಡ್ ಮಾಡಿತು. ಅರ್ನಬ್ ಗೋಸ್ವಾಮಿ ಕಾಂಗ್ರೆಸ್ ಕಚೇರಿ ಅಂತ ಹೇಳ್ಕೊಂಡ ಕಟ್ಟಡ ವಾಸ್ತವವಾಗಿ ಇಸ್ತಾನ್ಬುಲ್ ಕಾಂಗ್ರೆಸ್ ಕೇಂದ್ರವಾಗಿತ್ತು ಅನ್ನೋದನ್ನ ತಿಳಿಯೋಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಟರ್ಕಿ ಪಾಕಿಸ್ತಾನದ ಪರವಾಗಿದೆ ಅನ್ನೋದರ ಮೂಲಕ ಕಾಂಗ್ರೆಸ್ ಅನ್ನ ದೂಷಿಸೋದು ಅರ್ನಬ್ ಉದ್ದೇಶವಾಗಿತ್ತು ಅಂತ ತೋರುತ್ತೆ. ಆದರೆ ಈಗ ಅದೇ ಕಾರಣಕ್ಕಾಗಿ ಕೇಸನ್ನ ಎದುರಿಸಬೇಕಾಗಿದೆ. ಇದು ಅವರ ವಿರುದ್ಧದ ಮೊದಲ ಪ್ರಕರಣ ಅಲ್ಲ. ಮೇ 2018ರಲ್ಲಿ ಮುಂಬೈ ಬಳಿಯ ಅಲಿಬಾಗ್ನಲ್ಲಿ ವಾಸ ಮಾಡ್ತಿದ್ದ ಒಳಾಂಗಣ ವಿನ್ಯಾಸಕ ಅನ್ವಯ್ ನಾಯಕ್ ಮತ್ತು ಅವರ ತಾಯಿ ಕುಮುದ್ ನಾಯಕ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅನ್ವಯ್ ನಾಯಕ್ ಆತ್ಮಹತ್ಯೆ ಪತ್ರವನ್ನು ಕೂಡ ಬರೆದಿತ್ತು. ಅದರಲ್ಲಿ ಅರ್ನಬ್ ಗೋಸ್ವಾಮಿ ಮತ್ತು ಇತರ ಇಬ್ಬರು ತಮ್ಮ ಸ್ಟುಡಿಯೋದ 5 ಕೋಟಿ ಬಾಕಿ ಪಾವತಿಸಿಲ್ಲ, ಇದರಿಂದಾಗಿ ಅವರಿಗೆ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಆರೋಪಿಸಿತ್ತು. ಪೊಲೀಸರು ತನಿಖೆ ನಡೆಸಿದ್ರು. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪ್ರಕರಣವನ್ನ 2019ರಲ್ಲಿ ಮುಗಿಸಲಾಯಿತು. ಇದರ ನಂತರ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬದಲಾಯಿತು ಮತ್ತು ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಮೇ 2020ರಲ್ಲಿ ಅನ್ವಯ್ ನಾಯಕ್ ಅವರ ಪುತ್ರಿ ಆದ್ಯಾ ನಾಯಕ್ ತಮ್ಮ ತಂದೆಗೆ ನ್ಯಾಯ ಸಿಕ್ಕಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು. ಗೃಹ ಸಚಿವ ಅನಿಲ್ ದೇಶ್ಮುಖ್ ಪ್ರಕರಣವನ್ನ ಮರು ತನಿಖೆ ನಡೆಸುವಂತೆ ಸಿಐಡಿಗೆ ಆದೇಶಿಸಿದ್ರು. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಅರ್ನಬ್ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಯಿತು. ಅರ್ನಬ್ ವಕೀಲರು ತಕ್ಷಣ ಬಾಂಬೆ ಹೈಕೋರ್ಟ್ ಅನ್ನ ಸಂಪರ್ಕಿಸಿದ್ರು. ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ನೀಡೋಕೆ ನಿರಾಕರಿಸಿತು. ನಂತರ ಪ್ರಕರಣ ಸುಪ್ರೀಂ ಕೋರ್ಟ್ ಮುಟ್ಟಿದಾಗ ಅವರ ಅರ್ಜಿಯ ಮೇಲೆ ವಿಶೇಷ ವಿಚಾರಣೆ ನಡೆಸೋಕೆ ಕೋರ್ಟ್ ನಿರ್ಧರಿಸಿತು. 2020ರ ನವೆಂಬರ್ 11ರಂದು ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಇಂದಿರಾ ಬ್ಯಾನರ್ಜಿ ಅವರ ಪೀಠ ಅರ್ನಬ್ ಅವರಿಗೆ ಜಾಮೀನು ನೀಡಿತು. ತಾವು ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸ್ತಾ ಇದ್ರೆ ಇನ್ಯಾರು ರಕ್ಷಿಸ್ತಾರೆ ಅಂತ ಆಗ ನ್ಯಾಯಾಲಯಕ್ಕೆ ಸಾಲವನ್ನ ಪಾವತಿ ಮಾಡದೇ ಇರೋದು ಆತ್ಮಹತ್ಯೆಗೆ ನೇರ ಪ್ರಚೋದನೆ ಆಗೋದಿಲ್ಲ ಅಂತ ಹೇಳಲಾಯಿತು. ಇದೆಲ್ಲದರ ಹೊರತಾಗಿನೂ ವಿರೋಧ ಪಕ್ಷಗಳ ವಿರುದ್ಧ ಪ್ರಚಾರ ಮುಂದುವರಿತಾನೇ ಇರುತ್ತೆ. ಪಾಲ್ಘರ್ ಸಾಧುಗಳ ಹತ್ಯೆ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಅರ್ನಬ್ ಅವಹೇಳನಕಾರಿ ಭಾಷೆಯನ್ನ ಬಳಸಿತು. ಇದರ ವಿರುದ್ಧ ದೇಶದಾದ್ಯಂತ ಮೊಕದ್ದಮೆಗಳನ್ನ ಹೂಡಲಾಯಿತು. ಆದರೂ ನ್ಯಾಯಾಲಯ ಈ ಪ್ರಕರಣದಲ್ಲಿ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಉಲ್ಲೇಖಿಸಿ ಅರ್ನಬ್ಗೆ ಪರಿಹಾರ ನೀಡಿತು. ಅವರು ಕರ್ನಾಟಕ ಮುಖ್ಯಮಂತ್ರಿಯ ಬೆಂಗಾವಲು ಪಡೆ ವಾಹನಗಳ ನಡುವೆ ಆಂಬ್ಯುಲೆನ್ಸ್ ಸಿಲ್ಕೊಂಡಿದೆ ಅಂತ ಹೇಳಿಕೊಂಡು ಇದೇ ರೀತಿಯ ನಕಲಿ ಸುದ್ದಿಗಳನ್ನ ಹರಡಿದ್ರು. ಈ ಪ್ರಕರಣದಲ್ಲೂ ಅವರಿಗೆ ಪರಿಹಾರ ನೀಡಲಾಗಿದೆ. ಎಲ್ಲ ವಾಕ್ ಸ್ವಾತಂತ್ರ್ಯ ನಿಬಂಧನೆಗಳು ಇಂತಹ ಕೆಲವು ಜನರಿಗೆ ಮಾತ್ರ ಅನ್ವಯಿಸುವಂತೆ ಕಾಣುತ್ತೆ. ನಿರ್ದಿಷ್ಟ ಪಕ್ಷಕ್ಕಾಗಿ ನಿರ್ದಿಷ್ಟ ಪಕ್ಷದ ವಿರುದ್ಧ ನಿರೂಪಣೆ ರಚಿಸೋರಿಗೆ ಇಂತಹ ಸವಲತ್ತುಗಳಿದೆಯಾ ಅನ್ನೋ ಅನುಮಾನ ಮೂಡುತ್ತೆ.